ಮಿಠಾಯಿ ತೆರು ಅಂತ ಕೋಯಿಕೋಡಲ್ಲಿ ನೀವು ಲಕ್ಷದೀಪ ನೋಡಿದ್ರೆ ನಿಮಗೆ ಜೀನ್ಸ್ ಚರ್ಚ್ ಇದೆ. ನಾವಿವಾಗ ಕೋಯಿಕೋಡ್ನ ಮಿಠಾಯಿ ಸ್ಟ್ರೀಟಲ್ಲಿ ಇದ್ದೀವಿ. ಇದು ಅವರು ಮಿಠಾಯಿ ತೆರು ಅಂತ ಏನು ಕರೀತಾರೆ. ಇಲ್ಲಿ ನಿಮಗೆ ಸ್ಪೆಷಲ್ ಆಗಿ ಹಲ್ವಾ ಸಿಗುತ್ತೆ, ಮತ್ತು ಬನಾನಾ ಚಿಪ್ಸ್ ಮತ್ತು ಮಿಕ್ಸ್ಚರ್ ಇಂಥ ತುಂಬ ಲೈಕ್ ಎಸ್ಪೆಷಲಿ ಡ್ರೆಸ್ಸಸ್ ಎಲ್ಲ ನೀವು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಯಾವತ್ತೂ ಫ್ರೆಶ್ ಆಗಿರುತ್ತೆ. ಕ್ರೌಡ್ ಎಲ್ಲ ನೋಡ್ಬೋದು ಹೇಗಿದೆ ಅಂತ. ಕ್ರೇಜಿ ಲೆವೆಲ್ ಕ್ರೌಡ್ಸ್ ನಿಮಗೆ ಇಲ್ಲಿ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಇಟ್ಸ್ ಟೈಮ್ ಅರೌಂಡ್ 10 ಆಗ್ತಾ ಬಂತು. ಬ್ಯಾಂಗ್ಳೂರಲ್ಲಿ ಚರ್ಚ್ ಸ್ಟ್ರೀಟ್ ಥರನೇ ಆಲ್ಮೋಸ್ಟ್, ಬಟ್ ತುಂಬಾ ಕ್ರೌಡ್ ಇಲ್ಲಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಶಾಪಿಂಗ್ ಎಲ್ಲ ನೀವು ಮಾಡ್ಬೋದು. ಇಟ್ಸ್ ಇನ್ಕ್ರೆಡಿಬಲ್. ಲಾಸ್ಟ್ ನೈಟ್ ಡೇ 40 ನನ್ನ ಸ್ಟೇ ಡಾಮಿಟರಿಲಿ ಆಗಿತ್ತು. ಸೊ ನಂದು ಎಲ್ಲ ಕಡೆ ಸ್ಟೇ ಮಾಡ್ತೀವಿ. ಒಂದು ಸ್ಟ್ರೀಕ್ ಕಟ್ ಆಯಿತು, ಡಾಮಿಟರಿಲಿ ಸ್ಟೇ ಆಗಿತ್ತು. ಸೊ ಈ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಈ ಥರ ಒಂದು ಪರ್ಫೆಕ್ಟ್ ಸೆಟಪ್ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಒಳ್ಳೆ ಆ್ಯಂಬಿಯನ್ಸ್ ಇತ್ತು. ಮತ್ತು ನಿನ್ನೆ ನಾವು ಕೋಯಿಕೋಡ್ ಎಂಟೈರ್ಲಿ ಹಲ್ವಾ ಮತ್ತು ಕೋಯಿಕೋಡ್ ಮಿಠಾಯಿ ಸ್ಟ್ರೀಟ್ ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿ ಬಂದಿದ್ವಿ. ಸೊ ಇವತ್ತು ನಾವು ಹೋಗ್ತಿರೋದು ಪೊನ್ನಾನಿ ಸೈಡ್ ಆಗಿದೆ. ಸೊ ಬನ್ನಿ ಹೋಗುವ. ನೀವು ಕೋಯಿಕೋಡ್ ಹಲ್ವಾ ನೋಡಿರ್ತೀರಾ, ಬಟ್ ಕೋಯಿಕೋಡಲ್ಲಿ ನೀವು ಲಕ್ಷದೀಪ್ ಹಲ್ವಾ ನೋಡಿದ್ದೀರಾ. ಇದು ಡೇಟ್ಸ್, ಜಾಗರಿ, ರೈಸ್ ಮತ್ತು ಕೋಕೋನಟ್ ಯೂಸ್ ಮಾಡಿ ಮಾಡ್ತಾರೆ. ಬನ್ನಿ ಇದು ಓಪನ್ ಮಾಡಿ ನೋಡುವ ಹೇಗಿರುತ್ತೆ ಅಂತ. ಇದ್ರ ಕವರ್ ನೋಡಿ ಚಾಕ್ಲೇಟ್ ಥರ ತುಂಬಾ ಚೆನ್ನಾಗಿದೆ. ಸೊ ಲಕ್ಷದೀಪ್ ಕೋಕೋನಟ್ ಲೀವ್ಸಲ್ಲಿ ಕವರ್ ಮಾಡಿರೋ ರ್ಯಾಪಪ್ ಮಾಡಿರೋ ಥರ ಇದೆ ನೋಡಿ. ಸೊ ಓಪನ್ ಮಾಡೋಣ. ಎಷ್ಟು ಚೆನ್ನಾಗಿದೆ ನೋಡಿ. ಕೈಂಡ್ ಆಫ್ ಡಾರ್ಕ್ ಆಗಿ ಟೇಸ್ಟ್ ಮಾಡಿ ನೋಡುವ ಹೇಗೆ ಸಿಗುತ್ತೆ ಅಂತ. ನನಗಿಲ್ಲಿ ಕೋಕೋನಟ್ ಆ ಒಂದು ರಫ್ನೆಸ್ ಎಲ್ಲ ಸಿಗ್ತಿದೆ. ವಾವ್, ಸೊ ಆಸಮ್ ಮ್ಯಾನ್. ತುಂಬ ಚೆನ್ನಾಗಿದೆ. ತುಂಬಾ ಕ್ರೇಜಿ ಆಗಿದೆ. ಬಂದರೆ ಡೆಫಿನೆಟ್ಲಿ ಕೋಯಿಕೋಡ್ ನಿಮಗೆ ಲಕ್ಷದೀಪ್ ಹಲ್ವಾ ಸಹ ಸಿಗುತ್ತೆ. ಡೆಫಿನೆಟ್ಲಿ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೋ ಟೇಸ್ಟ್. ಕೋಯಿಕೋಡ್ನಲ್ಲಿ ನಿಮಗೆ ಬಿಗ್ ಬಜಾರ್ ಅಂತ ಒಂದು ಸ್ಟ್ರೀಟ್ ಇದೆ. ಸೊ ಇದು ನೋಡಿ ಒಂಥರ ಸೀಟಲ್ಲಿ ಹಾಕಿ ಮದುವೆ ಮನೆಗೆ ಸೀಟ್ ಆಗಿರೋ ಥರ ಇದೆ ನೋಡಲಿಕ್ಕೆ. ಸೊ ಇಲ್ಲಾಗಿದೆ ತುಂಬ ಟ್ರೇಡ್ಸ್ ಎಲ್ಲ ನಡೆಯೋದು ನನ್ನ ಪ್ರಕಾರ. ಸೊ ನಿನ್ನೆ ನೈಟ್ ಬರಬೇಕಾದ್ರೆ ಡ್ರೈ ಫ್ರೂಟ್ಸ್, ಸ್ಪೈಸಸ್ ತುಂಬ ಎಲ್ಲ ಇಲ್ಲಿ ಟ್ರೇಡ್ ಆಗ್ತಿತ್ತು. ಅಲ್ಲಿ ನಿಮಗೆ ನೋಡ್ಬೋದು ಒಂದು ಲಾರಿ ನಿಂತ್ಕೊಂಡಿದೆ. ಅದರಲ್ಲಿ ಆನಿಯನ್ಸಲ್ಲಿ ನಿಮಗೆ ನೋಡ್ಬೋದು ಇಲ್ಲೊಂದು ಲಾರಿ ನಿಂತ್ಕೊಂಡಿದೆ. ಸೊ ತುಂಬ ದೊಡ್ಡ ಟ್ರೇಡ್ ಇಲ್ಲಿ ನಡೆಯುತ್ತೆ ಈ ಒಂದು ಸ್ಟ್ರೀಟಲ್ಲಿ. ನೋಡಿ ಹೇಗಿದೆ ಅಂದರೆ ಎಕ್ಸಲೆಂಟ್. ಇವಾಗ ತುಂಬ ಸೈಲೆಂಟ್ ಆಗಿದೆ. ಸ್ವಲ್ಪ ಸಮಯ ನಂತರ ನೈಟ್ ಆಗಬೇಕಾದ್ರೆ, ಈವ್ನಿಂಗ್ ಆಗಬೇಕಾದ್ರೆ ಕ್ರೇಜಿ ಅಮೌಂಟ್ ಆಫ್ ಪೀಪಲ್ ಇಲ್ಲಿ ಕ್ರೌಡ್ ಹೋಗ್ತಾನೆ ಇರ್ತಾರೆ. ನಾನು ಇದೀಗ ಚೇಲರಿ ಎಂಬ ಊರಲ್ಲಿದ್ದೀನಿ. ಚೇಲರಿ ಅನ್ನೋದು ಒಂದು ಸ್ಪೆಷಲಿ ಎಜುಕೇಷನ್ಗೆಲ್ಲ ತುಂಬಾ ಹೆಸರು ಕೇಳಿರುವಂಥದ್ದು. ಇಲ್ಲೇ ಸರೌಂಡಿಂಗಲ್ಲಿ ಕಾಲಿಕಟ್ ಯೂನಿವರ್ಸಿಟಿ ನಿಮಗೆ ನೋಡ್ಬೋದು. ಮತ್ತು ಇಲ್ಲಿ ಕಾಣ್ತಿರೋ SKMVV ಅಂತ. ನಮ್ಮ ಕರ್ನಾಟಕದಲ್ಲೂ ಕೇರಳದಲ್ಲೂ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಲ್ಲಿ 10,000ಗಿಂತ ಹೆಚ್ಚು ಮದ್ರಸೆಗಳಿಗೆ ಒಂದು ಆಸ್ಥಾನವಾಗಿದೆ SKMVV ಅನ್ನೋದು. ಸೊ ಈ ಚೇಲರಿಯಲ್ಲಿ ಎಜುಕೇಷನ್ ಅಂದರೆ ತುಂಬಾ ಇಲ್ಲಿ ಒಂದು ಸ್ಪೆಷಲ್ ಆಗಿ. ನಾನಿವಾಗ ಮಲಪುರದಲ್ಲಿ ಚೆಮ್ಮಡ್ ಎಂಬ ಕಡೆ ದಾರ್ಹುದ ಇಸ್ಲಾಮಿಕ್ ಯೂನಿವರ್ಸಿಟಿ ಮುಂದೆ ನಿಂತ್ಕೊಂಡಿದ್ದೀನಿ. ಇದು ವರ್ಲ್ಡ್ ಲೆವೆಲಲ್ಲೇ ಒಂದು ಫೇಮಸ್ ಆಗಿರೋ ಒಂದು ಕಾಲೇಜ್ ಆಗಿದೆ. ಅರೌಂಡ್ 30,000+ ಸ್ಟೂಡೆಂಟ್ಸ್ ಇಲ್ಲಿ ಕಲಿತಿದ್ದಾರೆ. ಇದರ ಅಂಡರಲ್ಲಿ 30+ ಕ್ಯಾಂಪಸ್ ಇದೆ. ಸೊ ನಾನು ಇಲ್ಲಿಗೆ ಬಂದಿದ್ದೀನಿ. ನನಗೆ ಇಲ್ಲಿ ಫ್ರೆಂಡ್ಸ್ ಎಲ್ಲ ತುಂಬ ಜನ ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ಸ್ ಎ ಲಾಟ್. ಇಟ್ಸ್ ರಿಯಲಿ ನೈಸ್ ಟು ಮೀಟ್ ಯು ಆಲ್. ಸಿ ಯು ಸೂನ್. ಬೈ 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 ಬೈ. ಲಾಸ್ಟ್ ನೈಟ್ ಡೇ 50 ನನ್ನ ಸ್ಟೇ ಪೊನ್ನಾನಿಯಲ್ಲಾಗಿತ್ತು. ಸೊ ನನ್ನ ವಿಸಿಟ್ ಮಾಡಲಿಕ್ಕೆ ತುಂಬಾ ಗೆಸ್ಟ್ ಬಂದಿದ್ದರು. ಮಾಸ್ಕಿಟೋಸ್ ಬಂದಿತ್ತು. ಹೇಗೆ ರಾತ್ರಿ ಇತ್ತು, ಹೇಗೆ ಬೆಳಿಗ್ಗೆ ಆಯಿತು ಅಂತ ಗೊತ್ತಿಲ್ಲ. ಮತ್ತು ಇದೊಂದು ಅಡ್ವೆಂಚರ್ ಟ್ರಾವೆಲ್ ಆಲ್ರೆಡಿ, ಬಟ್ ಇದು ಎಕ್ಸ್ಟ್ರೀಮ್ ಲೆವೆಲ್ ಅಡ್ವೆಂಚರ್ ಆಗಿಬಿಟ್ಟಿತ್ತು ನಿನ್ನೆ ರಾತ್ರಿ ಮಾಸ್ಕಿಟೋಸಿಂದ. ಮತ್ತು ಇವತ್ತು ನಾವು ಹೋಗ್ತಿರೋದು ಕೇರ್ಲೆಸ್ ಮೆಟ್ರೋ ಸಿಟಿ ಆಗಿರುವ ಕೊಚ್ಚಿ ಕಡೆ. ಬನ್ನಿ ಕೊಚ್ಚಿಯಲ್ಲಿ ಏನಿದೆ ಅಂತ ನೋಡುವ. ಬನ್ನಿ ಹೋಗುವ. ಏಜೆನ್ಸಿ ಕ್ಲಾಸ್ ಆಗಿದ್ದೀನಂತೆ ಈ ಒಂದು ಪ್ಲೇಸಲ್ಲಿ. ಆಲ್ಮೋಸ್ಟ್ 1000 years ಬ್ಯಾಕ್ ಯಾವ ಥರ ಇದೆ ಅಂತ ಕಂಪ್ಲೀಟ್ಲಿ ಡಾರ್ಕ್ ಆಗಿದೆ. ಸೊ ಇದ್ರ ಒಳಗಿಂದ ಕ್ಲಾಸ್ ತೆಗಿತಾ ಇದ್ರು. ಎಲ್ಲ ಒಂದೇ ಒಂದು ಇರುತ್ತೆ ಅದರಲ್ಲಿ ಮಾಡೋದು ಎಲ್ಲ. ಸೊ ಎಷ್ಟು ಕಾಣ್ತದೆ ಎಲ್ಲ ಕೆಲಸ ಕಟ್ಟಿರುವ ಈ ಒಂದು ಆಸೆ ಅಂತೀವಲ್ಲ, ಅವ್ರಿಗೂ ಹೆಸರಾಗಿದೆ ನೋಡಿ, ಚಿದಂದಚ್ಚನ್ ಅಂತ. ತುಂಬ ಇಂಟ್ರೆಸ್ಟಿಂಗ್ ಇದೆ. ನಾನಿವಾಗ ತ್ರಿಕಾವ್ ಟೆಂಪಲ್ ಮುಂದೆ ನಿಂತ್ಕೊಂಡಿದ್ದೀನಿ. ಇದೀಗ ಪರಶುರಾಮ್ ಪ್ರತಿಷ್ಠೆ 108 ದುರ್ಗಾಲಯದಲ್ಲಿ ಒಂದು ಟೆಂಪಲ್ ಆಗಿದೆ ಈ ಒಂದು ತ್ರಿಕಾವ್ ಟೆಂಪಲ್ ಅನ್ನೋದು. ಸೊ ನೋಡಿ ನಿಮಗೆ ಓಲ್ಡಾಗಿ ಆ ಒಂದು ವಿಂಟೇಜಲ್ಲಿ ನಿಮಗೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇವಾಗ ಇದ್ರ ಒಳಗೆ ಹೋಗ್ಬೇಕಾದ್ರೆ ನಾವು ಬ್ಲ್ಯಾಕ್ ಕಲರ್ ಕಾಣ್ತಿರೋ ಈ ಥರ ಬ್ಲ್ಯಾಕ್ ಕಲರ್ ಆ ಒಂದು ಇದು ಹಾಕಬೇಕು, ಲುಂಗಿ ಹಾಕಬೇಕು. ಸೊ ನಾನು ಇವಾಗ ಲುಂಗಿ ಇಲ್ಲ, ಅದರಿಂದ ಒಳಗೆ ಹೋಗಿ ಅಲೋಡ್ ಇಲ್ಲ. ಬಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದೀಗ ಚಾವಕ್ಕಾಡ್ ಬೀಚ್ ಮುಂದೆ ನಿಂತ್ಕೊಂಡಿದ್ದೀನಿ. ಅವಾಗ ನನಗೆ ಸ್ವಾಮಿಗಳು ಸಿಕ್ಕಿದ್ರು. ಸ್ವಾಮಿಗಳು ಬ್ಯಾಂಗ್ಳೂರಿಂದ ಬಂದಿದ್ದು ಪ್ರತ್ಯೇಕ ಅಂದರೆ. ಸೊ ನಾನು ಸಹ ನನ್ನ ಜರ್ನಿನ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿದ್ದು. ಮತ್ತು ಲೈಕ್ ಇವತ್ತು ಶಬರಿಮಲೆಗೆ ಹೋಗ್ತಿದ್ದೀರಲ್ಲ, ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ? 250 ಕಿಲೋಮೀಟ್ರ್ ಇದೆ. ಸೊ ಇವತ್ತು ಶಬರಿಮಲೆಗೆ ನಮ್ಮ ಸ್ವಾಮಿಗಳು ಹೋಗ್ತಿದ್ದಾರೆ. ಸೊ ಶಬರಿಮಲೆಯಿಂದ ಮತ್ತು
ಟ್ರಿಪ್ 19ನೇ ತಾರೀಕು ವಾಪಸ್ಸು ತಮಿಳ್ನಾಡು ಕಡೆಗೆ. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಟ್ರಿಪ್ಪಿಗೆ ಅಂತ ಹೇಳಿ ಸೇಫ್ ಜರ್ನಿ ಅಂತ ನಾನು ಸಹ ಹೇಳ್ತಿದ್ದೀನಿ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಿಕ್ಕಿ ತುಂಬ ಖುಷಿ ಆಯ್ತು ನಿಮ್ಮನ್ನ. ಪ್ರತ್ಯೇಕ ಅಂದರೆ ಬ್ಯಾಂಗ್ಳೂರವರು, ತುಂಬ ಖುಷಿ ಆಯಿತು. ಓಕೆ ಸಿಗೋ, ಬಾಯ್ ಬಾಯ್. ನಾನಿವತ್ತು ತ್ರಿಶೂರು ಜಿಲ್ಲೆಯಲ್ಲಿದ್ದೀನಿ. ಸೊ ತ್ರಿಶೂರು ಹೋಗ್ತಿರ್ಬೇಕಾದ್ರೆ ವಿ ಗಾಟ್ ಎ ಸ್ಟೂಡೆಂಟ್ಸ್ ಅಬೌಟ್ ಟು ಗೋ ಸ್ಕೂಲ್ ನಾವು. ಸೊ ಫಿಟ್ ಇಂಡಿಯಾ ಬಗ್ಗೆ ಸ್ವಲ್ಪ ಅವರಿಗೆ ಒಂದು ಅವೇರ್ನೆಸ್ ಕೊಡುವ ಅಂತ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ. സോ ഫിറ്റ് ഇന്ത്യനെ കുറിച്ച് ഞാൻ ആ ഒരു തീമിൽ ഞാൻ ഇപ്പോൾ എന്താ സൗത്ത് ഇന്ത്യ ട്രിപ്പ് പോവാം. സോ ഫിറ്റ് ഇന്ത്യന് വേണ്ടി നിങ്ങൾ എന്താണ് ചെയ്യാറുള്ളത്? സ്കൂളിലോ പ്രാക്ടീസ് ചെയ്യാറുണ്ടോ? സ്പോർട്സും പിന്നെ റണ്ണിങ്ങിലൊക്കെ പോകാറുണ്ട്. അപ്പോൾ നിങ്ങളുടെ സ്കൂളിൻ്റെ പേരെന്താ? ഏത്? സി ജി സാഹിബ് എന്നാ. സോ അപ്പോൾ സ്കൂൾ പോയിട്ട് നിങ്ങൾ ഫിറ്റ് ചെയ്യുന്നതിനെ കുറിച്ച് കുറച്ച് നല്ല അത് എന്ത് അവയർനെസ്സെല്ലാം കൊടുക്കുക എന്നുള്ള ഒരു സന്ദേശം കൂടി ഞാൻ അതിൻ്റെ തരാം. സോ കിട്ടാം ഓൾ ദി ബെസ്റ്റ് പിന്നെ ಫಾರ್ ಯುವರ್ ಸ್ಟಡೀಸ್ ಆ್ಯಂಡ್ ಆಲ್. കാണാം. ಬಾಯ್. ನೋಡಿ, ಈಗ ನಾನು ಕೊಚ್ಚಿ ಕಡೆ ಹೋಗ್ತಿದ್ದೀನಿ. ಟಿಲ್ ಕಾಸರಗೋಡು, ಮ್ಯಾಂಗ್ಳೂರಿಂದ ಟಿಲ್ ಕಾಸರಗೋಡು ರೋಡ್ ಚೆನ್ನಾಗಿತ್ತು. ಅದರ ನಂತರ ಅರ್ಧ ಚೆನ್ನಾಗಿದೆ, ಅರ್ಧದ ಕನ್ಸ್ಟ್ರಕ್ಷನ್ ಇದೆ. ತುಂಬ ದೂರ ನೋಡಿ, ಕಂಪ್ಲೀಟ್ಲಿ ವೈಟ್ ಆಗಿಬಿಟ್ಟಿದೆ. ಕ್ಯಾಮ್ರಾದಲ್ಲಿ ಯಾವ ಥರ ಕಾಣ್ತಿ ಗೊತ್ತಿಲ್ಲ, ಬಟ್ ತುಂಬ ಧೂಳಾಗಿದೆ ನೋಡಿ. ಸೈಕಲ್ ಫುಲ್ ಧೂಳಾಗಿಬಿಟ್ಟಿದೆ. ಡ್ರೆಸ್ ಎಲ್ಲ ಆಲ್ಮೋಸ್ಟ್ ಧೂಳಾಗಿದೆ. ಬ್ಲ್ಯಾಕ್ ಆಗಿದ್ದರಿಂದ ಅಷ್ಟು ಹೈಲೈಟ್ ಆಗ್ತಿಲ್ಲ, ಬಟ್ ವೈಟ್ ಆಗಿದ್ದರೆ ತುಂಬ ಧೂಳಾಗ್ತಿತ್ತು ನೋಡಿ. ಇದು ತುಂಬ ಧೂಳಾಗಿದೆ. 1400 ಕಿಲೋಮೀಟರ್ಸ್ ರೈಡ್ ಮಾಡಿದ ನಂತರ ಇವತ್ತು ಕೊಚ್ಚಿ ತಲುಪೋಗಿ ಅರೌಂಡ್ 1500 ಆಗುತ್ತೆ. ನನ್ನ ಸೈಕಲ್ ಸ್ವಲ್ಪ ಟೈರ್ ಸ್ವಲ್ಪ ಅಲೈನ್ಮೆಂಟ್ ಪ್ರಾಬ್ಲಮ್ ಎಲ್ಲ ಇತ್ತು, ಸ್ವಲ್ಪ ಅಲರ್ತಿತ್ತು, ಮತ್ತು ಬ್ರೇಕೆಲ್ಲ ಸ್ವಲ್ಪ ಕಮ್ಮಿನೇ ಸಿಗ್ತಿತ್ತು. ಅದರಿಂದ ಸೈಕಲ್ ಶಾಪಿಗೆ ಬಂದು ಸ್ವಲ್ಪ ಸರಿ ಮಾಡಿಸಿದ್ದೆ. ಅರೌಂಡ್ 1 hour ಮೇಲೆ ನನ್ನ ಟೈಮ್ ತೆಗೆದು. ಇವ್ರ ಹೆಸರು ಮೂನುಪಿಡಿಗ ಅಂತ, ತ್ರಿಶೂರಿಗೆ ಸೇರುತ್ತೆ ಇದು. ನೋಡಿ, ಸೈಕಲ್ ಇವಾಗ ಆಲ್ಮೋಸ್ಟ್ ಫಿಟ್ ಆಯಿತು. ಸ್ವಲ್ಪ ಇಲ್ಲಿ ಡಸ್ಟ್ ಇದೆಲ್ಲ ಕ್ಲೀನ್ ಮಾಡಿ ಆಯಿತು. ಇವಾಗ ಆಲ್ರೆಡಿ ಸೆಟ್ ಆಯಿತು. ಸೊ ನೆಕ್ಸ್ಟ್ 5 to 1000 ಕಿಲೋಮೀಟರ್ಸಿಗೆ ನೋಡುವಾಗಿಲ್ಲ, ಪರ್ಫೆಕ್ಟ್ ಮಾಡಿ ಆಗಿದೆ. ಸೊ ನೋಡುವ. ಲಾಸ್ಟ್ ನೈಟ್ ಡೇ 16 ನನ್ನ ಸ್ಟೇ ಕೊಚ್ಚಿಯಲ್ಲಾಗಿತ್ತು. ಒಂದು ಆಕ್ಸಿಡೆಂಟಲ್ ಫ್ರೆಂಡ್ಸ್ ಅಂತೀವಲ್ಲ, ಸೊ ಅದೇ ಥರ ನನಗೆ ಮಿಸ್ಟರ್ ಯದು ಕೃಷ್ಣ ಅವರು ಆಕ್ಸಿಡೆಂಟಲ್ ಫ್ರೆಂಡಾಗಿ ನನಗೆ ಸಿಕ್ಕಿದ್ರು. ಸೊ ಅದರಿಂದಾಗಿ ಕೊಚ್ಚಿ ಅನ್ನೋದು ಸ್ವಲ್ಪ ಸ್ಮೂತಾಗಿ ನಡೀತಿದೆ. ಸೊ ಇವತ್ತು ಕೊಚ್ಚಿನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ. ಅದರ ನಂತರ ಇಫ್ ಪಾಸಿಬಲ್ ಆಲಪ್ಪುರ ಕಡೆ ಹೋಗ್ಲಿಕ್ಕುಂಟು. ಸೊ ಬನ್ನಿ ನೋಡುವ. ನೋಡಿ ಕೊಚ್ಚಿ ಸಿಟಿ ಹೇಗಿದೆ ಅಂತ. ಇಲ್ಲಿ ನಿಮಗೆ ಸೈಕಲ್ಸ್ ತಗೊಂಡು ಹೋಗ್ಬೋದು. ಇಲ್ಲಿ ಸಹ ಅಲ್ಲಿ ಎರಡಿಗೂ ಸೈಕಲ್ ಪಾತ್ ಇದೆ. ಮೆರಿನ್ ಡ್ರೈವ್ ಕೊಚ್ಚಿ ಅಂತ ನೀವು ಕೇಳಿದ್ದೀರಾ, ಇದೇ ಆಗಿದೆ ಮೆರಿನ್ ಡ್ರೈವ್ ಕೊಚ್ಚಿ ನೋಡಿ ಇಲ್ಲಿ. ಸೊ ಇವಾಗ ಇಲ್ಲಿ ಕಾಣ್ತಿರೋದು ಇದು ಅರೌಂಡ್ 3 ಕಿಲೋಮೀಟರ್ಷ್ಟು ಉದ್ದ ಇರುವುದು ವಾಕ್ವೇ ಆಗಿದೆ. ಸೊ ಇಲ್ಲಿ ನೀವು ಹೊರಗಡೆ ನೋಡ್ಬೋದು, ಬ್ಯೂಟಿಫುಲ್ ಆಗಿ ಒಂದು ದೊಡ್ಡ ಶಿಪ್ಪಲ್ಲಿ ನಿಂತ್ಕೊಂಡಿದೆ, ಮತ್ತು ಅಲ್ಲೊಂದು ದೊಡ್ಡ ಶಿಪ್ ನಿಂತ್ಕೊಂಡಿದೆ, ಮತ್ತು ಅಲ್ಲೊಂದು ಶಿಪ್ ಬರ್ತಾ ಇದೆ ದೊಡ್ಡ ಶಿಪ್. ಬಟ್ ಅದು ಯಾವ ಥರ ಕಾಣ್ತಿದೆ ಅಂತ ಗೊತ್ತಿಲ್ಲ, ತುಂಬ ಲಾಂಗಲ್ಲಿ ಬರ್ತಿದೆ. ಮತ್ತು ಇಲ್ಲಿ ಕಾಣ್ತಿದ್ರೆ ಒಂದು ಬೋಟ್ ಪ್ಯಾಸೆಂಜರ್ಸ್ ಕ್ಯಾರಿ ಮಾಡ್ತಾ ಹೋಗ್ತಿದೆ. ಈ ಕಡೆ ಲೆಫ್ಟ್ ತಿರುಗಿದ್ರೆ ನಿಮಗೆ ವಾಟರ್ ಮೆಟ್ರೋ ನೋಡ್ಬೋದು. ಸೊ ಇಟ್ಸ್ ಅನ್ ಇನ್ಕ್ರೆಡಿಬಲ್ ಫೀಲಿಂಗ್ ಇಲ್ಲಿ. ಎಸ್ಪೆಷಲಿ ಸನ್ಸೆಟ್ಟಿಗೆ ತುಂಬಾ ಚೆನ್ನಾಗಿರುತ್ತಂತೆ. ಸೊ ಸನ್ಸೆಟ್ ಮಾಡಲಿಕ್ಕೆ ನಾನು ಮಾರ್ನಿಂಗ್ ಟೈಮ್ ಬಂದಿದ್ದೀನಿ. ಸೊ ಐ ವಾಂಟ್ ಮಿಸ್ ದ್ಯಾಟ್. ಅಲ್ಲೊಂದು ವಾಟರ್ ಮೆಟ್ರೋ ನೋಡಿ, ಅಲ್ಲಿ ಸಹ ಇದೆ. ಅಲ್ಲೊಂದು ವಾಟರ್ ಮೆಟ್ರೋ ಲಾಂಗಲ್ಲಿ ಕಾಣುತ್ತೆ. ಮೇ ಬಿ ಯಾವ ಥರ ಕ್ಯಾಚ್ ಆಗ್ತಿದೆ ಗೊತ್ತಿಲ್ಲ. ಸೊ ನಾವು ಹೋಗಿ ವಾಟರ್ ಮೆಟ್ರೋ ಟ್ರೈ ಮಾಡಲಿಕ್ಕುಂಟು. ಬನ್ನಿ ಟ್ರೈ ಮಾಡುವ. ಇಲ್ಲಿಂದ ಇದು ಎರ್ನಾಕುಲಂ, ಇಲ್ಲಿಂದ ಫೋರ್ಟ್ ಕೊಚ್ಚಿ ಕಡೆಗೆ ವಾಟರ್ ಮೆಟ್ರೋ ತಗೊಂಡು ಹೋಗುವ. ಮೆಟ್ರೋ ಸ್ಟೇಷನ್ ಒಳಗಡೆ ಇದ್ದೀನಿ. ವಾಟರ್ ಮೆಟ್ರೋ ಸ್ಟೇಷನಲ್ಲಿ ಒಂದೊಂದು ಕಾರ್ಡ್ ಸಿಕ್ತು ನನಗೆ, ಟಿಕೆಟ್ ಮೇ ಬಿ. ಸೊ ಎಲ್ಲಿ ಮೆಟ್ರೋ ನಿಂತ್ಕೊಂಡಿದೆ ನೋಡಿ. ಸೊ ಐಮ್ ಜಸ್ಟ್ ಗೆಟಿಂಗ್ ಇನ್ಸೈಡ್ ಆಫ್ ದಿಸ್. ಫೋರ್ಟ್ ಕೊಚ್ಚಿಗೆ ಹೋಗ್ತಾ ಇದ್ದೀನಿ, ಬನ್ನಿ ಹೋಗುವ. ಸೊ ನೋಡಿ, ವಾಟರ್ ಮೆಟ್ರೋ ಇಲ್ಲಿ ಕಾಣ್ತಿದೆ. ಸೊ ಒಳಗೆ ಹೋಗ್ತಿದ್ದೀನಿ ಈಗ. ಒಳಗೆ ಹೋಗಲೆ ಇಲ್ಲಿಂದ, ನಾಟ್ ದಿಸ್ ಒನ್ ಬಟ್ ದಿಸ್ ಒನ್. ಓಕೆ, ಹಾಂ, ಇದು ಆಟೋ ಓಪನ್ ಆಯಿತು ನೋಡಿ. ಇಟ್ಸ್ ಅ ಮೆಟ್ರೋ, ಚೆನ್ನಾಗಿದೆಯಲ್ಲ. ಒಂದು ಎಡ್ಜಲ್ಲಿ ಕೂತ್ಕೊಳ್ಳೋಣ. 70 ಕಿಲೋಮೀಟರ್ ಅಷ್ಟು ಸ್ಟ್ರೆಚಿಗೆ ಒಯ್ಯೋದು ಮೆಟ್ರೋ. ಅರೌಂಡ್ 10+ ಐಲ್ಯಾಂಡ್ಸ್ನ ಕನೆಕ್ಟ್ ಮಾಡೋದಿರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂಥರ AC ಆಗಿ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಇಲ್ಲಿ. ಬಟ್ ಆ ಲೋಕಲ್ಸ್ ಹೇಳ್ತಾರೆ ಬೋಟಲ್ಲಿ ಹೋಗು, ಬೋಟಲ್ಲಿ ಇನ್ನೂ ಸಹ ವೈಪ್ ಸಿಗುತ್ತೆ ಅಂತ. ಸೊ ನಾವು ಬರುವಾಗ ಬೋಟ್ ಟ್ರೈ ಮಾಡೋಣ. ಬಟ್ ಮೆಟ್ರೋ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ಕ್ರೇಜಿ ಮ್ಯಾನ್. ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ. ಇಟ್ಸ್ ಬ್ಯೂಟಿಫುಲ್ ಲೈಟ್. ನೋಡಿ, ಇವಾಗ ನಾನು ಫಿಶಿಂಗ್ ನೆಟ್ ಒಳಗೆ ಬಂದಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಇವಾಗ ಆಲ್ಮೋಸ್ಟ್ 5 minutes ಇದನ್ನು ನೀಡಬೇಕು. ಮತ್ತು ಆಮೇಲೆ ಈ ಸ್ಪೆಷಲ್ ಇಲ್ಲಿ ಎಲ್ಲಿದೆ ನೋಡಿ ಹೇಗಿದೆ ಅಂತ ಇದೆ. ಆ ಸೈಡಲ್ಲಿ ನೋಡಿ, ಅಲ್ಲಿ ಫಿಶಿಂಗ್ ಮಾಡ್ತಿದ್ದಾರೆ, ಅಲ್ಲಿ ಮೇಲೆ ಹೋಗ್ತಿದೆ ನೆಟ್. ಈಗ ಮೇ ಬಿ ಹೋಪ್ಫುಲಿ ಅದರಲ್ಲಿ ಫಿಶ್ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ಇಲ್ಲ ಅಂದರೆ ಮತ್ತೆ ವಾಪಸ್ ಕೆಳಗೆ ನೋಡಿ. ಇವಾಗ ನಾವು ಮೀನು ಹಿಡಿದಿದ್ದೀವಿ ಈಗ ನೋಡಿ. ಇಲ್ಲಿ ಫಿಶಿಂಗ್ ನೆಟ್ ಇಟ್ಸ್ ಕಮಿಂಗ್. ಹೋಪ್ಫುಲಿ ವಿಲ್ ಎಕ್ಸ್ಪೆಕ್ಟ್ ಸಮ್ ಫಿಶಸ್ ಹಿಯರ್. ನೋಡಿ ಇಲ್ಲಿ ಕೆಳಗೆ ಮಾಡ್ತಿರೋದು ಇದು ಚೆನ್ನಾಗಿದೆ, ಕ್ರೇಜಿ. ಹೋಪ್ಫುಲಿ ಫಿಶಸ್ ಇರ್ಬೋದು. ಮೀನುಂಡಾವ್ ಏಟೋ, ಇಲ್ಲುಂಡಾವ್.
ಇಂಡಾ ಎಸ್ 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 ವಿ ಗಾಟ್ ಮೀನಿದೆ ಇದಾ ಮೂರು ಸಿಕ್ತು. ಸೊ ಈ ನೆಟ್ ಹಾಕಿ ಇಡಬೇಕು. 1 2 ಮತ್ತು ಇನ್ನೊಂದು ಅದರಲ್ಲಿದೆ 3. ಇಲ್ಲಿ ಹಿಂದ್ಗಡೆ ಕಾಣ್ತಿರೋದು ನಿಮಗೆ ಜ್ಯೂಸ್ ಚರ್ಚ್ ಆಗಿದೆ ನೋಡಿ. 1568 ಆಲ್ಮೋಸ್ಟ್ 500 ಇಯರ್ಸ್ ಓಲ್ಡ್ ಆಗಿರುವ ಚರ್ಚ್ ಮುಂದ್ಗಡೆ ನಿಂತ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ ಜ್ಯೂಸ್ ಸ್ಟ್ರೀಟ್ ಅಂತ ಒಂಥರ ಯೂನೀಕ್ ಆಗಿದೆ, ವಿಂಟೇಜ್ ವೈಬ್ಸ್. ಮುಂದ್ಗಡೆ ಹೋದಂಗೆ ನಿಮಗೆ ನೋಡ್ಬೋದು ಒಂಥರ ವಿಂಟೇಜ್ ಆಗಿರೋ ಬಿಲ್ಡಿಂಗ್ಸ್ ಎಲ್ಲ ನಿಮಗೆ ನೋಡ್ಬೋದು. ಆ ಕಡೆ ಸಣ್ಣ ಶಾಪ್ಸ್ ಎಲ್ಲ ಇದೆ. ಸೊ ಸೈಡಲ್ಲಿ ನಿಮಗೆ ಲೈಟ್ಸ್ ನೋಡ್ಬೋದು ಒಂಥರ ಕ್ರೇಜಿಯಾಗಿ ಸ್ಟ್ರೀಟ್ ಲೈಟ್ ಥರ ತುಂಬ ಚೆನ್ನಾಗಿದೆ ನೋಡಿ. ಇಟ್ಸ್ ಅನ್ ಎಕ್ಸಲೆಂಟ್ ವೈಬ್. ಸೊ ಈ ಒಂದು ಜ್ಯೂಸ್ ಚರ್ಚ್ ನೋಡಿ 500 ಇಯರ್ಸ್ ಓಲ್ಡ್ ಆಗಿರೋ ಚರ್ಚ್ ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿದೆ ಅಂದರೆ ಗೊತ್ತೇ ಆಗಲ್ಲ ಎಷ್ಟು 500 ಇಯರ್ಸ್ ಓಲ್ಡ್ ಆಯಿತು ಅಂತ. ಕ್ರೇಜಿ ರೈಟ್. ಫೋರ್ಟ್ ಕೊಚ್ಚಿಯಿಂದ ಎರ್ನಾಕುಲಮ್ಗೆ ವಾಟರ್ ಮೆಡ್ದು ಬರಬೇಕಾದ್ರೆ 40 ರೂಪೀಸ್ ಟಿಕೆಟ್ ಆದರೆ ನಾನು ಬೋಟ್ ತಗೊಂಡು ಹೋಗಿ ಬರಬೇಕಾದ್ರೆ ಜಸ್ಟ್ 6 ರೂಪೀಸ್ ಟಿಕೆಟ್. ತುಂಬ ಅಂದರೆ ತುಂಬ ಚೀಪ್. ಮತ್ತು ಇದರಲ್ಲಿ ತುಂಬ ವೈಬ್ ಸಿಗುತ್ತೆ ಅಂತ ಲೋಕಲ್ಸ್ ಹೇಳ್ತಿದ್ದಾರೆ. ಬನ್ನಿ ಒಳಗೆ ಹೋಗ್ತೀವಿ ನೋಡಿ. ಬ್ಯೂಟಿಫುಲ್ ಸೀನ್. ಸೊ ಕಮ್ ಲೆಟ್ಸ್ ಗೋ ಇನ್. ಯಾವುದೋ ಒಂದು ಪ್ಲೇಸ್ ನೋಡುವ. ಐ ಥಿಂಕ್ ಬೆಟರ್ ಟು ಸಿಟ್ ಹಿಯರ್. ಈ ಬೋರ್ಡ್ ಸ್ವಲ್ಪ ನಾಯ್ಸಿ ಆದ್ರೂ ತುಂಬಾ ವೈಬ್ ಇದೆ. ಯು ಕ್ಯಾನ್ ಸಿ ಇಟ್ಸ್ ಎಂಟಿ ನಾವು, ಬಟ್ ತುಂಬ ಜನ ಇದ್ರೆ ತುಂಬಾ ವೈಬ್ ಇರ್ತಿತ್ತು. ಸೊ ಯು ಕ್ಯಾನ್ ಸಿ ಈಸ್ ಟೇಕಿಂಗ್ ಅಸ್ ಟು ಎರ್ನಾಕುಲಂ.